ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 1000 ರೂಪಾಯಿ ಕೊಟ್ಬಿಟ್ಟೆ ಯಾರೋ ಬಂದು, ಅದು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡದೇನೆ ಏನು ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಏನು ಅನ್ಕೋಬೇಕು, ದುಡ್ಡು ಅನ್ನೋದು ಎಲ್ಲರಿಗೂ ಮನ್ಸು ಕೆಡಿಸುತ್ತೆ. ನೋಡಿ, ಡ್ರಗ್ಸ್ ವಿಷಯ ಇರ್ಬೋದು, ಡ್ರಿಂಕ್ಸ್ ವಿಷಯ, ಎನಿಥಿಂಗ್. ದುಡ್ಡು ಕೊಟ್ಟ ತಕ್ಷಣ ಹೋಗ್ಬಿಡೋದು. ಇವಾಗ ಈ ಮೇಡಮ್ ನೀವು ಮೆಡಿಕಲ್ ಚೆಕಪ್ ಬೇಕಂಬೋದು ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹೆಲ್ಪ್ ಮಾಡೋದು ಏನೋ ಒಂದು ಕೈಯಲ್ಲಿ ಯಾವ್ದಾಷ್ಟು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದರೂ ಒಂದು ಮಾಡ್ಬೇಕಂತ ಒಂದು ಆಸೆ ಇತ್ತು, ಬೇರೆ ಥರ ಮಾಡ್ಬೇಕಂತಿತ್ತು. ಸದ್ಯಕ್ಕೆ ಅವಾಗ ನಾವು VS ಇತ್ತು ಅದು ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದ್ಯಾಟ್. ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಅದು. ಸೊ ಆಗಿರೋದು. ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿ ಈ ಆ್ಯಡ್ನ ನೀವು ಫ್ರೀಯಾಗಿ ಮಾಡಿಕೊಟ್ಟಿದ್ದೀರಾ ಇದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಈ ಆ್ಯಡ್ ನೋಡ್ತಿರ್ಬೇಕಿದ್ರೆ ನೀವೇ ಡಾಕ್ಟ್ರೇನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಅಕಸ್ಮಾತ್ ಯಾರಾದರೂ ಈ ಆ್ಯಡ್ ನೋಡ್ಬಿಟ್ಟು ಬೈ ಮಿಸ್ ಆಗಿ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ. ಎಲ್ಲ ಗೊತ್ತು ಅಲ್ವಾ, ನಮಗೂ ಅನುಭವ ಆಗಿದೆ. ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂದಿದೆ ನಮಗೂ. ಅವಾಗೇನಾಗುತ್ತೆ, ಟ್ಯಾಬ್ಲೆಟ್ ಡಾಕ್ಟ್ರ್ ಕೊಟ್ಟಿರೋದಲ್ಲ ಹೆಸರು ಜ್ಞಾಪಕ ಇದೆ. ಅವಾಗ ಹೇಳ್ಬಿಡ್ತೀನಿ, ಅದು ಲವ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ ನನಗೆ. ಗೊತ್ತಿಲ್ಲ, ಅದು ಏನೋ ಒಂದು ಮನ್ಸಿಗೆ ಹಂಗೆ ಅನಿಸ್ತು ನನಗೆ. ಸರಿ, ಓಕೆ, ಫೈನ್. ಯಾಕಂದರೆ ಅನುಭವ ಅಷ್ಟೇ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದರೆ ನಾನು ಯಾವಾಗಲೂ ತುಂಬ ಓಪನಾಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿದ್ದರೂ ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿ ಅಂತ ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ನ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ ಸಾಕು. ಶಿವಣ್ಣ, ಕ್ಲೀನ್ ಇದೆ. ಶಿವಣ್ಣ, ಈಗ ಅವ್ರ ಕಡೆಯಿಂದ ಹಣ ಕೊಡೋದಕ್ಕೆ ರೆಡಿ ಇತ್ತು, ಅವ್ರು ಬಂದು ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋ ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ತು. ಯಾಕೆ ಆ ತರದ ಒಂದು ನಿರ್ಧಾರ ಮಾಡಿದ್ರಿ? ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ. ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. VHSಗೆ ಹೋದಾಗ ಯಾವತ್ತೂ ಅಷ್ಟೇ ನಮ್ ನೋಡಿದಾಗ ಒಳ್ಳೆ ಮಕ್ಕಳ ತರ ನೋಡ್ಕೋತಾರೆ ಎಲ್ಲರೂ ಅಷ್ಟೇ. ಸ್ಟಾಫು ದ ವೇ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಬರುತ್ತೆ. ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟರ್ಗಳು ನೋಡ್ಕೊಳ್ಳೋಂಥ ರೀತಿ ಹೇಳಿದ್ನಲ್ಲ. ಯಾರು ಡಾಕ್ಟರ್ ಪರ್ಸ್ನಲಾಗಿ ಫೋನ್ ಮಾಡ್ತಾರ, VKS ಅವರು ಫೋನ್ ಏನಾದರೂ ವಿಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗಿ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಂದರು. ಅದೊಂದು ವರ್ಡ್ ಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿದೆಯಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಈಗ ಹೇಗೆ ಗೊತ್ತಾ, ಇವಾಗ 100% ನಿಮ್ಮ ಈ ಒಂದು ಉದ್ದೇಶ ತುಂಬಾ ಚೆನ್ನಾಗಿದೆ ಸರ್. ಈಗ ಅಲ್ಲಿ ಹೋದ ಮೇಲೆ, ಈಗ ಬಡವರು ಯಾರೋ ಹೋಗ್ತಾರೆ, ಅಲ್ಲಿ ಹೋದ ಬಳಿಕ ಅಲ್ಲಿ ಹೇಗಿರುತ್ತೆ ಆ ವಾತಾವರಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ನೀವು ಅದ್ರ ಬಗ್ಗೆ ಮಾತಾಡಿದೀರಾ ಅಂತ ಹೇಳಿ. ಇಲ್ಲಿ ಹೋಗಿ ನಾವು ರೆಡಿ ಇದೀವಿ ಅಂತಾರೆ, ಅಲ್ಲಿ ಹೋದಾಗ ನಡೆಸ್ಕೊಳ್ಳೋ ರೀತಿ ಕೆಲವು ಕಡೆ ಸಮಸ್ಯೆ ಮಾಡಿದ್ದೆಲ್ಲ ಇರುತ್ತೆ, ನಿಮ್ ಗಮನಕ್ಕೂ ಇರುತ್ತೆ. ಇಲ್ಲಿ ಹೇಗಿರಬಹುದು? ಇಲ್ಲಿ ಖಂಡಿತ ಒಳ್ಳೆ ತರವಾಗಿರುತ್ತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ನೋಡಿದ್ದೀನಿ. ಯಾಕಂದ್ರೆ ಬೇರೆ ಪೇಷಂಟ್ಸ್ ನೋಡೋ ರೀತಿನೂ ಅದೇ ಥರನೇ ಇರುತ್ತೆ ಅಲ್ಲಿ. ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಸುಮ್ಮನೆ ಏನು ಮುಖಸ್ಥಿತಿಗೆ ಹೇಳೋದಲ್ಲ. ವೆನ್ ವಿ ಗೋ ದೇರ್ ವಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ. ಒಂದ್ಸತಿ ಏನಾದ್ರು ನಮ್ಮ ಯಾರೋ ಇದರ ಸಹ ಬಂದು ನೋಡಿ ಅಂತ ನಾವೇ ಹೋಗಿ ವಾಲಂಟಿಯರ್ ನೋಡ್ಬಿಟ್ಟು ಬರ್ತೀವಿ. ದ ವೇ ದೇ ಟ್ರೀಟ್ ಎವ್ರಿಬಡಿ ಇಸ್ ಯೂನಿಕ್ ಆಗಿರುತ್ತೆ.